ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಕೈ ಬಿಡುವ ತನಕ ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆ ಕೈ ಬಿಡೋದಿಲ್ಲ ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 16ರಂದು ಸೈಕಲ್ ಜಾಥಾ ಹಮ್ಮಿಕೊಳ್ಳುವುದಾಗಿ ಮಾಜಿ ಡಿಸಿಎಂ ಈಶ್ವರಪ್ಪ ಶಿವಮೊಗ್ಗದಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾಥಾವನ್ನ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವರಾಜ್ ಕೃಷ್ಣಗಣ ಪಿ ನಾರಾಯಣ ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಉದ್ಘಾಟಿಸಲಿದ್ದಾರೆ. ಈ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಹಾದು ಹೋಗಲಿದೆ ಎಂದರು. ಈಗಾಗಲೇ ಹೈಕೋರ್ಟ್ನಲ್ಲಿ ಈ ವಿಷಯ ಇದೆ. ಹೈಕೋರ್ಟ್ ಚೀಮಾರಿ ಕೂಡ ಹಾಕಿದೆ. ಹೈಕೋರ್ಟ್ನಿಂದ ಈ ಯೋಜನೆ ದಾಖಲಾಗಿರೋದ್ರಿಂದ ಈ ಯೋಜನೆ ವಿರುದ್ಧ ಮಧ್ಯಂತರ ತಡೆಯಾಜ್ಞೆ ಜಾರಿ ಇದ್ದು ಈ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಕಾಮಗಾರಿ ಕೈಗೊಳ್ಳದಂತೆ ಮಾನ್ಯ ಹೈಕೋರ್ಟು ಇವಾಗಲೇ ಚೀಮಾರಿ ಹಾಕಿ ಆದೇಶ ಕೊಟ್ಟಿದೆ. ಹೀಗಿದ್ದರೂ ಕೂಡ KPCLನವರು ತಮ್ಮ ಹಳೆ ಚಾಳನೆ ಮುಂದುವರಿಸಿ ಈ ಯೋಜನೆ ವಿರುದ್ಧ ಸಾಕಷ್ಟು ವಿರೋಧ ಮತ್ತು ಪ್ರತಿಭಟನೆ ನಡೆದಿದ್ದರೂ ಕೂಡ ಹಲವಾರು ಸಂಘ ಸಂಸ್ಥೆಗಳು, ಮಠಾಧೀಶರು, ಪರಿಸರ ಹೋರಾಟಗಾರರು, ನಿವೃತ್ತ ನ್ಯಾಯಾಧೀಶರು, ವಿಷಯ ತಜ್ಞರು ಈ ಯೋಜನೆಯಲ್ಲಿನ ಲೋಪದೋಷಗಳನ್ನು KPCLಗೆ ಮನವರಿಕೆ ಮಾಡಿಕೊಟ್ಟಿದ್ದರೂ ಸಹ KPCLನವರು ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಗಳಿಗೆ ಮಾರಕವಾಗಿರುವ ಯಾವುದೇ ಆರ್ಥಿಕ ಲಾಭವನ್ನು ತರದ ಯೋಜನೆಯನ್ನು ಜಾರಿಗೆ ತರಕೊಟ್ಟಿರೋದು ಇದು ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ ಈ ಯೋಜನೆಯನ್ನು ಕೈ ಬಿಡೋ ತನಕನೂ ಕೂಡ ನಾವೆಲ್ಲ ಸಂಸ್ಥೆಯವರು ತೀರ್ಮಾನ ಮಾಡಿದ್ದೀವಿ. ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊನ್ನೆ ನಾವು ಹಗಲು ರಾತ್ರಿ ಧರಣಿ ಮಾಡೋಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಅನೇಕ ಹಿರಿಯರು ಕೂಡ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಆ ದಿಕ್ಕಿನಲ್ಲಿ ನಾವು ನಮ್ಮ ಇಬ್ಬರು ಪ್ರಮುಖರನ್ನ ಡಾಕ್ಟರ್ ಪಿ ನಾರಾಯಣ್ ಮತ್ತು ಡಾಕ್ಟರ್ ಶಿವರಾಮಕೃಷ್ಣ ಅವ್ರು ಭೇಟಿ ಮಾಡಿದಾಗ ಅವರು ಕೂಡ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ, ಇದನ್ನು ಬಂದು ನಾವೇ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿರೋದು ತುಂಬ ಸಂತೋಷ. ನಾನು ಅದಕ್ಕೋಸ್ಕರ ಶಿವಮೊಗ್ಗ ನಗರದ ಎಲ್ಲ ಜನರಿಗೂ ಪ್ರಾರ್ಥನೆ ಮಾಡ್ತೇನೆ. ಅವರು ವಿದ್ಯಾವಂತರೋ ಅವಿದ್ಯಾವಂತರೋ ಪ್ರಶ್ನೆ ಅಲ್ಲ. ಇದು ರಾಜ್ಯದ ಮತ್ತು ದೇಶದ ಒಂದು ಮಾರಕವಾದ ಯೋಜನೆ. ಪರಿಸರಕ್ಕೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೆ ಎಲ್ಲದಕ್ಕೂ ಕೂಡ ನಷ್ಟ ಆಗ್ತಾ ಇರೋಂಥ ಒಂದು ಯೋಜನೆ ಆಗಿರೋದ್ರಿಂದ, ಕೆಟ್ಟ ಯೋಜನೆ ಆಗಿರೋದ್ರಿಂದ ಎಲ್ಲರೂ ಬರಬೇಕು. ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ನಮ್ಮ ಬೆನ್ನು ತಟ್ತಿದ್ದಾರೆ. ಅಷ್ಟೇ ಸಾಕಾಗಲ್ಲ, ನೀವು ಬರಬೇಕು, ನೀವು ಭಾಗವಹಿಸಬೇಕು ಅಂತ ಅವರೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ. ಶಿವಮೊಗ್ಗ ನಗರದ ಅನೇಕ ವ್ಯಕ್ತಿಗಳು ಕೂಡ ನಾವು ಹಗಲು ರಾತ್ರಿ ಧರಣಿ ಮಾಡೋಂಥ ಸಂದರ್ಭದಲ್ಲಿ, ಅಹೋರಾತ್ರಿ ಧರಣಿ ಮಾಡೋಂಥ ಸಂದರ್ಭ ಬಂದು ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಹೋರಾಟವನ್ನು ನೋಡ್ತಾ ಇದ್ದೇವೆ. ಇದನ್ನು ಕೋರ್ಟು ಇದನ್ನು ಗಮನಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಜೂನ್ 10ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಕೋರ್ಟು. ಮುಂದಿನ ಪೂರ್ಣ ವಿವರ ಕೊಡಬೇಕು ಅಂತ KPCLನವರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಜೂನ್ 10ನೇ ತಾರೀಕು ನಮ್ಮೆಲ್ಲ ಹೋರಾಟವನ್ನು ಕೂಡ ಕೋರ್ಟ್ ಕೂಡ ಗಮನಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಜಾರಿ ತರದೇ ಇರೋ ರೀತಿಯಲ್ಲಿ ಆ ಕೋರ್ಟು ಕೂಡ ನಮಗೆ ಸಹಕಾರ ಕೊಡುತ್ತೆ ಅನ್ನೋಂಥ ವಿಶ್ವಾಸ ಕೂಡ ನಮ್ಮೆಲ್ಲರಿಗೂ ಇದೆ. ಅದಕ್ಕೋಸ್ಕರ ಈ ಒಂದು ಸಮಾಜವನ್ನು ಹಾಳು ಮಾಡಿಕೊಟ್ರಂಥ ಯೋಜನೆಗೆ ಯಾವ ಕಾರಣಕ್ಕೂ ಕೂಡ ಯಾರೂ ಬೆಂಬಲ ಕೊಡ್ದೇನೆ ಈ ನಾಶಕ್ಕೆ ಏನು ಅವ್ರು ಪ್ರಯತ್ನ ನಡೆಸ್ತಿದ್ದಾರೆ, ಇದಕ್ಕೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ಅವರೆಲ್ಲರೂ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವ್ರ ಹತ್ರ ಕಾರ್ ಇದ್ದರೆ ಕಾರ್ ತೊಗೊಂಬರಲಿ, ಮೋಟ್ರ್ ಸೈಕಲ್ ಇದ್ದರೆ ಮೋಟ್ರ್ ಸೈಕಲ್ ತೊಗೊಂಬರಲಿ, ಸೈಕಲ್ ಇದ್ದರೆ ಸೈಕಲ್ ತೊಗೊಂಬರಲಿ. ಕೊನೆಗೆ ನಾವು ಮಹಾವೀರ ವೃತ್ತದಲ್ಲಿ ಒಂದು ಸಭೆ ಮಾಡ್ತಾಯಿದ್ದೀವಿ. ಇದು ಯಾವುದರಲ್ಲೂ ಭಾಗವಹಿಸೋಕ್ಕಾಗಲಿಲ್ಲ ಅಂದರೆ ಕೊನೆಗೆ ಸಭೆಗಾರರು ಬರಲಿ. ನಾನು ಅದಕ್ಕೋಸ್ಕರ ಈ ಹೋರಾಟ ನಾವು ಯಾತಕ್ಕೆ ಇದನ್ನು ಇಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದೀವಿ ಅಂತಂದರೆ, ಯಾರೋ ಲೂಟಿ ಮಾಡೋದಕ್ಕೋಸ್ಕರ ಒಬ್ಬ ಮಂತ್ರಿ ಆಸೆಯಿಂದ ಇಷ್ಟು ಯೋಜನೆ ತಂದು ಅದ್ರ ಮುಖಾಂತರ ಇಡೀ ಪರಿಸರ ನಾಶ ಆದರೂ ಪರವಾಗಿಲ್ಲ, ಕಾಡು ನಾಶ ಆದರೂ ಪರವಾಗಿಲ್ಲ, ಪ್ರಾಣಿ ಪಕ್ಷಿಗಳು ನಾಶ ಆದರೂ ಪರವಾಗಿಲ್ಲ, ನಾನು ಲೂಟಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾರಲ್ಲ, ಇದು ಕೋರ್ಟ್ ಕೂಡ ಗಮನಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈ ದಿಕ್ಕಿನಲ್ಲಿ ಈ ಹೋರಾಟ ಇದೆ. ಎಲ್ಲ ಪ್ರಜ್ಞಾವಂತರು ಕೂಡ ಈ ಒಂದು ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ